ಅದು ಇವತ್ತು ಮಾಡ್ತಾ ಇರೋದು ಆಂಧ್ರದಲ್ಲಿ 15 ಟನ್ ಆರ್ಡ್ರಿ, ಅವ್ರಿಗೋಸ್ಕರ ಸಪ್ರೇಟಾಗಿ ಕಳಿಸಿ ಒಂದು ಸ್ವಲ್ಪ ಬಲ್ತಿರೋದು ಹೊಡೆದು ಚಾಪಿಂಗ್ ಮಾಡ್ತಾ ಇದ್ದೀವಿ. 100 ಗ್ರಾಮ್ ಇದ್ರೂ ಬರ್ದೈತಿ ಸರ್. ಈ ಥರ ಪಾವಡಕ್ಕೆ 4 ಟನ್ ಇದೆ. ಗಾಡಿ ಬಂತು, ಈಗ ಲೋಡ್ ಮಾಡ್ತಾರೆ. ಕುರಿಗಳಿಗೆ ಮಾತ್ರ 2 kg ಕೊಡ್ಬೇಕು ಸರ್ ಡೈಲಿ. ಹಸುಗಳಿಗೆ ಮಿನಿಮಮ್ 10 kg ಕೊಡ್ಬೇಕು. ತಿಂಗ್ಳುಗಟ್ಟಲೆ ಕೊಟ್ಟರೆ ಮಾತ್ರ ಇದ್ರ ಬೆನಿಫಿಟ್ ಏನಿರುತ್ತೆ ಅಂತ ಗೊತ್ತಾಗುತ್ತೆ ಸರ್. ಡೈಲಿ 20-25 ಟನ್ ಹೊಡಿತಿದ್ವಿ. 80 ಡೇಸ್ ಮೇಲೆ ಮತ್ತು 90 ಡೇಸ್ ಒಳಗಿರ್ಬೇಕು ಸರ್. ತೆನೆ ಅಂದರೆ ಈ ಥರ ಇಷ್ಟಪ್ಪ ಇರಬೇಕು. ಇದು ಕುರಿಗೆ ಚೆನ್ನಾಗಿರುತ್ತೆ ಅಂತ ತರಿಸಿದ್ವಿ ಸರ್. 1 ಟನ್ನಿಗೆ 10 ಲೀಟ್ರ್ ನೀರು ಅಷ್ಟೇ ಹಾಕೋದು. 2 kg ಬೆಲ್ಲ, 1 kg ಮಿನರಲ್ ಮಿಕ್ಸರು, 1 kg ಉಪ್ಪು. ಈ ಥರ 2 ತೆನೆ ಇರಬೇಕು. ಆ ಥರ ಆದರೆ ತುಂಬ ಚೆನ್ನಾಗಿರುತ್ತೆ ಸೈಲೇಜ್. ಈ ಥರ ಕಾಳು ಕಂಡ್ರೆ ಸೈಲೇಜ್ ಹಾಕೋದ್ರಿಂದ ಕುರಿಗಳಿಗೆ ತುಂಬ ಚೆನ್ನಾಗಿ ಬರ್ತೈತೆ. ನೋಡಿರಿ ಯಾವ ಥರ ಐತೆ ಸೈಲೇಜ್ ನೋಡಿರಿ. ಇದು ಹಸುಗಳಿಗೆ ಸರ್ ಹೊಡೆದಿಕ್ಕಿರೋದು, ನೆನ್ನೆ ಹೊಡೆದಿರೋದು. ಇದು ಗಮ್ ಅಂತಿದ್ದು ಬೆಲ್ದಣ್ಣಿನ ವಾಸನೆ ಬರುತ್ತೆ. 1 ಬ್ಯಾಗ್ ಕೇಳಿದ್ರು ಕೊಡ್ತೀವಿ, 10 ಟನ್ ಕೇಳಿದ್ರು ಕೊಡ್ತೀವಿ, 20 ಟನ್ ಕೇಳಿದ್ರು. ಗ್ರಾಹಕರು ಎಷ್ಟು ಕೇಳ್ತಾರೆ ಅಷ್ಟು ಕಳಿಸ್ಕೊಡ್ತೀನಿ. ನಮ್ಮ ಹತ್ರ ಸೈಲೇಜ್ ವರ್ಷ ಪೂರ್ತಿ ಸಿಗುತ್ತೆ ಸರ್. ಯಾವಾಗಲೂ 20-25 ಟನ್ ಸ್ಟಾಕ್ ಇರುತ್ತೆ. ಒಂದು ದಿವಸ ಕಾಲ್ ಮಾಡಿ ಹೇಳಿ ಸಾಕು, ಮಾರನೇ ದಿವಸನೇ ಕಳಿಸ್ಕೊಡ್ತೀವಿ ಸರ್. ಸೈಲೇಜು ಮತ್ತು ಕೋಳಿ ಫಾರ್ಮ್ ಮಾಡೋದ್ರಿಂದ ಒಂದು 10-15 ಜನಕ್ಕೆ ಉದ್ಯೋಗ ಕಟ್ಟಂಗೆ ಐತೆ ಸರ್. ನಮ್ಮ ಹೆಸರು ಚೇತನ್ ಅಂತಂದು. ನಮ್ದು ಹೊಸದುರ್ಗ ತಾಲೂಕು, ಚಿತ್ರದುರ್ಗ ಡಿಸ್ಟಿಕ್ಕು, ಕೆಲ್ಲೋಡು ಗ್ರಾಮದಲ್ಲಿ ಸಂಗೊಳ್ಳಿ ರಾಯಣ್ಣ ಡೈರಿ ಫಾರ್ಮ್ ಅಂಡ್ ಫುಡ್ಸ್ ಅಂತ ಮಾಡಿದ್ವಿ. 3 ವರ್ಷದಿಂದ ಸೈಲೇಜ್ ಮಾಡ್ಕೊಂಬರ್ತಾ ಇದೀವಿ ಸರ್. ಜೋಳ ಅಂದರೆ HD ಕೋಟೆ, ಹುಣಸೂರು, ಮಂಡ್ಯ ಆ ಕಡೆ ತರಿಸ್ತೀವಿ. ಮತ್ತು ಈ ಬೇಸಿಗೆ ಟೈಮಲ್ಲಿ ಅಂದರೆ ಇಲ್ಲಿ ಹೊಳೆಹೊನ್ನೂರು, ಭದ್ರಾವತಿ, ಶಿವಮೊಗ್ಗ, ಶಿಕಾರಿಪುರ ಅಲ್ಲೆಲ್ಲ ತಂದು ಕೊಡ್ತಾರೆ ಸರ್. ಸೈಲೇಜ್ ಮಾಡೋಕ್ಕೆ ಅಂತಂದರೆ 80 ಡೇಸ್ ಮೇಲೆ ಮತ್ತು 90 ಡೇಸ್ ಒಳಗಿರ್ಬೇಕು ಸರ್. ಜೋಳ ಅಂದರೆ ಈ ಥರ ಇರ್ಬೇಕು ನೋಡಿ. ತೆನೆ ಅಂದರೆ ಈ ಥರ ಇಷ್ಟಪ್ಪ ಇರಬೇಕು. ಇದು ಕುರಿಗೆ ಅಂತಂದು ಆರ್ಡ್ರ್ ಕೊಟ್ಟಿದ್ದಾರೆ ಸರ್. ಅದಕ್ಕೋಸ್ಕರ ತಂದಿದ್ದು ಈ ಥರ ಇಚ್ಕಿರೆ ಹಾಲು ಬರ್ಬೇಕು ಸರ್. ಇದು ಕುರಿಗೆ ಚೆನ್ನಾಗಿರುತ್ತೆ ಅಂತ ತರಿಸಿದ್ವಿ ಸರ್. ಕುರಿಗೆ ಅಂದರೆ ಸ್ವಲ್ಪ ಕಾಳು ದಪ್ಪ ಕಾಣಬೇಕು, ಹಂಗಾಗಿ ಕುರಿಗೆ ಅಂತ ಸೆಲೆಕ್ಷನ್ ಮಾಡಿ ತರಿಸಿದ್ವಿ. ರೋಗ ರುಂಜನೆ ಇರಬಾರ್ದು, ಮತ್ತು ನೀಟಾಗಿರ್ಬೇಕು. ನಮಗೆ ಅಲ್ಲಿ HD ಕೋಟೆ, ಮೈಸೂರು ಆ ಕಡೆಯಿಂದ ನಮ್ಮ ಬ್ರೋಕರ್ಗಳಿದ್ದಾರೆ. ಅವರು ವೀಡಿಯೋ ಕಾಲ್ ಮುಖಾಂತರ ನಮಗೆ ತೋರಿಸ್ತಾರೆ. ನಾವು ಕಡ್ಡಿ ಸೆಲೆಕ್ಷನ್ ಆಯ್ತು ಈ ಥರ ಇದ್ದರೆ ಮಾತ್ರ ನಾವು ಕಡ್ಡಿ ತಾಣ್ತೀವಿ, ಇಲ್ಲಾಂದರೆ ತಾಣೋದಿಲ್ಲ ಸರ್. ಎಳೆ ಕಡ್ಡಿ ಆಗಲಿ ರೋಗ ರುಜಿನ ಇದ್ದರೆ ನಾವು ತಗೊಳೋದಿಲ್ಲ. 80 ಡೇಸ್ ಮೇಲೆ ಮತ್ತು 90 ಡೇಸ್ ಒಳಗಿರಬೇಕು. ಅದು ಹಾಲುಗಳಿಂದ ಆಗಿರಬೇಕು ಸರ್. ಕಲ್ಚರ್ ಅಂತಂದರೆ ನಾವು ಒಂದು ಲಾರಿ ಬರ್ತಿದ್ದಂಗೆ ಎಷ್ಟು ಟನ್ ಐತೆ ನೋಡ್ಬಿಡ್ತೀವಿ ಸರ್. ಅದರಲ್ಲಿ 10 ಟನ್ ಇದ್ದರೆ 100 ಲೀಟ್ರ್ ನೀರು ತಾಣ್ತೀವಿ. 1 ಟನ್ನಿಗೆ 10 ಲೀಟ್ರ್ ನೀರು ಅಷ್ಟೇ ಹಾಕೋದು. 2 kg ಬೆಲ್ಲ, 1 kg ಮಿನರಲ್ ಮಿಕ್ಸರು, 1 kg ಉಪ್ಪು. ಇವೆಲ್ಲ ಕಾಂಬಿನೇಷನ್ ಆಗಿಬಿಟ್ರೆ ಹಸುಗಳಿಗೆ ಆರೋಗ್ಯನೂ ಚೆನ್ನಾಗಿರುತ್ತೆ, ಹೆಲ್ತ್ ಚೆನ್ನಾಗಿರುತ್ತೆ. ಕ್ಯಾಲ್ಸಿಯಂ ಕಂಟೆಂಟ್ ಮಿನರಲ್ ಮಿಕ್ಸರ್ ಹಾಕೋದ್ರಿಂದ ಸೈಲೇಜ್ ತುಂಬ ದಿವಸ ಇಡ್ಬೋದು ಸರ್, ಕೆಡೋದಿಲ್ಲ. ಅದು ಕ್ಯಾಲ್ಸಿಯಂ ಕಂಟೆಂಟ್ ಇರೋದ್ರಿಂದ ಹಸುಗಳಿಗೆ ಮತ್ತು ಕುರಿಗಳಿಗೆ ಸೂಪರ್ ಆಗಿರುತ್ತೆ ಸರ್. ಕಲ್ಚರ್ ಇಲ್ದಲೇ ಸೈಲೇಜ್ ಮಾಡ್ಬಾರ್ದು. ಸೈಲೇಜ್ ಮಾಡಿದರೆ ಉಪಯೋಗ ಆಗಲ್ಲ. ಕಲ್ಚರ್ ಹಾಕ್ಬೋದು ಸರ್. ನಾವು ಬರ್ರಿ ಸೈಲೇಜ್ ತೋರಿಸ್ತೀನಿ ಯಾವ ಥರ ಬರ್ತೈತೆ. ನಮ್ಮ ಚಾಪಿಂಗು ಯಾವ ಥರ ಇದೆ ಅಂತ ನೋಡಿ ತೋರಿಸ್ತೀನಿ. ಇದು ಕುರಿಗೆ ಅಂತ ಇವತ್ತು ಹೊಡೆದಿರೋದು ನೋಡಿರಿ. ಈ ಥರ ಎಲ್ಲ ಕಾಳು ಕಾಣ್ಬೇಕು ಸರ್. ಈ ಥರ ಕಾಳು ಕಂಡ್ರೆ ಸೈಲೇಜ್ ಹಾಕೋದ್ರಿಂದ ಕುರಿಗಳಿಗೆ ತುಂಬ ಚೆನ್ನಾಗಿ ಬರ್ತೈತೆ. ಹಂಗಾಗಿ ಆಂಧ್ರ ಸೈಡ್ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಆಗ್ಬಿಟ್ಟಿದೆ ಸರ್. ಇದು ನೆನ್ನೆ ಮಾಡಿರೋದು ನೋಡಿರಿ ಯಾವ ಥರ ವಾಸನೆ ಬರ್ತೈತೆ ಅಂತ. ಬೆಲ್ಲದಣ್ಣಿನ ವಾಸನೆ ಬರ್ತೈತೆ, ಗಮ್ಮಂತ ವಾಸನೆ ಬರುತ್ತೆ ನೋಡಿರಿ. ತಡಿ ತೋರಿಸ್ತೀನಿ. ಇನ್ನು ಚೀಲ ಬಿಚ್ಚತ್ಕಿನ ಮುಂಚೆನೇ ಬರುತ್ತೆ ನೋಡಿರಿ ಯಾವ ಥರ ಐತೆ ಸೈಲೇಜ್ ನೋಡಿರಿ. ಇದು ಹಸುಗಳಿಗೆ ಸರ್ ಹೊಡೆದಿಕ್ಕಿರೋದು, ನೆನ್ನೆ ಹೊಡೆದಿರೋದು. ಇದು ನೋಡಿರಿ ಯಾವ ಥರ ಇದೆ. ನೆನ್ನೆ ಒಂದೇ ದಿವಸಕ್ಕೆ ಈ ಥರ ಕಲರ್ ಬಂದಿತ್ತು ನೋಡಿರಿ. ಒಂದೇ ದಿವಸಕ್ಕೆ ಬ್ರೌನ್ ಕಲರ್ ಆಗುತ್ತೆ. ಗಮ್ಮಂತಿದ್ದು ನೋಡಿರಿ. ಬೆಲ್ಲದಣ್ಣಿನ ವಾಸನೆ ಬರುತ್ತೆ ಸೈಲೇಜ್. ಪ್ಯೂರ್ ಸೈಲೇಜ್ ಆದರೆ ಈ ಥರ ವಾಸನೆ ಬರುತ್ತೆ, ಬೆಲ್ಲದಣ್ಣಿನ ವಾಸನೆ ಥರ ಬರುತ್ತೆ ಸರ್. ಇದು ಏನೂ ಇಲ್ಲ, ಸಿಂಪಲ್ ಲಾಜಿಕ್ ಅಂತಂದರೆ ಈ ಉಪ್ಪಿನಕಾಯಿ ಮಾಡ್ದಂಗಿದ್ದು ಸೈಲೇಜ್ ಅಂತಂದರೆ. ಈ ನಿಂಬೆಹಣ್ಣ ಕೊಯ್ದಿಟ್ರೆ ಹಾಳಾಗೋಗ್ಬಿಡುತ್ತೆ, ಅದನ್ನೇ ಶೇಖರಣೆ ಮಾಡಿಟ್ರೆ 6 ತಿಂಗಳು ವರ್ಷ ಬೇಕಾದ್ರೂ ಯೂಸ್ ಮಾಡೋದು. ಅದೇ ಥರ ಇದು ಸೈಲೇಜ್ಗೆ ಮುಖ್ಯವಾಗಿ ಇದು ಅಂತಂದರೆ ತೂತ ಆಗದಂಗೆ ಇಟ್ಟರೆ 6 ತಿಂಗಳು ಬಿಟ್ಟಕ್ಕೆ ಇಡ್ಬೋದು ಸೈಲೇಜ್ನ, ಕೆಡೋದಿಲ್ಲ. ನಿಮ್ಗೆ ಎಷ್ಟು ಬೇಕಲ್ಲ. ಇನ್ನೊಂದು ಬೇಲಿಗೂ ಈ ಬ್ಯಾಗಿಗೂ ಏನು ಡಿಫ್ರೆನ್ಸ್ ಅಂತಂದರೆ, ಬೇಲು ಕೊಯ್ದ ತಕ್ಷಣ ಖಾಲಿ ಮಾಡ್ಬೇಕು 2 ದಿವಸ 3 ದಿವಸ. ಈ ಬ್ಯಾಗ್ ಆದರೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೋಬೋದು, ಹಂಗೆ ನೀಟಾಗಿ ಕಟ್ಟಿಕ್ಬಿಡ್ಬೋದು. ಬ್ಯಾಗ್ ಹಾಕಿಟ್ಬಿಟ್ಟು ಒಂದು 10 ನಿಮಿಷ 1/4 ಗಂಟೆ ಗಾಳಿಯಲ್ಲಿದ್ದರೆ ಏನೂ ಆಗೋದಿಲ್ಲ. ಆಮೇಲೆ ಹಾಕ್ಬಿಟ್ಟು ಕ್ಲೀನಾಗಿ ಕಟ್ಟಿಕ್ಬಿಟ್ರೆ ಮತ್ತೆ ಇನ್ನೊಂದು ವಾರ ಬಿಟ್ಟು ಯೂಸ್ ಮಾಡಿರಿ, ಏನು ಸಮಸ್ಯೆ. 6 ತಿಂಗಳು ಬಿಟ್ಟು ಯೂಸ್ ಮಾಡಿರಿ, ಏನು ಸಮಸ್ಯೆ. ಕಟ್ಟಿಡ್ಬೇಕು ಅಷ್ಟೇ, ನೀಟಾಗಿ ಕಟ್ಟಿಟ್ಬಿಟ್ರೆ ಏನೂ ಇಲ್ಲ. ಸೈಲೇಜಿಗೆ ಗಾಳಿ ಹೋಗ್ಬಾರ್ದು. ಇಲಿ ಪಲಿ ಕಡಿಸ್ದಂಗೆ ನೀಟಾಗಿ ಇಟ್ಕೊಂಡ್ಬಿಟ್ರೆ 6 ತಿಂಗಳು ಬೇಕಾದ್ರೆ ಯೂಸ್ ಮಾಡ್ಬೋದು ನೋಡಿರಿ. ಇದು ಒಂದು 50 kg ಬ್ಯಾಗಲ್ಲಿ 60ರಿಂದ 70 kg ತನಕ ಶೇಖರಣೆ ಆಗುತ್ತೆ ಸರ್. ಅಷ್ಟು ಹೈಡ್ರಾಲಿಕ್ ಪ್ರೆಸ್ಸಿಂಗ್ ನೋಡಿರಿ. ಒಂದು ಚೂರು ನೋಡಿರಿ, 50 kg ಬ್ಯಾಗಲ್ಲಿ 70 kg ತನಕ ಶೇಖರಣೆ ಆಗುತ್ತೆ. ಅಷ್ಟು ಒಂದು 500 kg ವೆಯ್ಟಲ್ಲಿ ಕೆಪಾಸಿಟಿಯಲ್ಲಿ ಪ್ರೆಸ್ಸಿಂಗ್ ಆಗುತ್ತೆ. ಹೈಡ್ರಾಲಿಕ್ ಪ್ರೆಸ್ಸಿಂಗ್, ಮಾಮೂಲಿ ಪ್ರೆಸ್ಸಿಂಗ್ ಅಲ್ಲ. ಕೈಯ ತುಂಬಿ ಮಾಡ್ತಾರೆ ಸೈಲೇಜ್. ಆ ಸೈಲೇಜ್ಗೆ ಈ ಸೈಲೇಜ್ ತುಂಬ ಬಿಡುತ್ತೆ. ಈ ಮಿಷಿನ್ ಪ್ರೆಸ್ಸಿಂಗ್ 500 kg ವೆಯ್ಟಲ್ಲಿ ಪ್ರೆಸ್ಸಿಂಗ್ ಆಗುತ್ತೆ. ಹಂಗಾಗಿ 50 kg ಬ್ಯಾಗಲ್ಲಿ 70 kg ತನಕ ನಡೆಸುತ್ತೆ. 1 ಟನ್ನಿಗೆ 16ರಿಂದ 18 ಬ್ಯಾಗ್ ಬರುತ್ತೆ. ಒಂದು ಚೂರು ಗ್ಯಾಪ್ ಇರಲ್ಲ ಸರ್. ಆ ಬಿಚ್ಚಿ ತೆಗಿಬೇಕು ಅನ್ನೋ ಹಿಂಸೆ ಆಗುತ್ತೆ, ಅಷ್ಟು ಟೈಟಾಗಿರುತ್ತೆ. ಹಂಗಾಗಿ ಫರ್ಮೆಂಟೇಷನ್ ಚೆನ್ನಾಗಾಗುತ್ತೆ. ಸೈಲೇಜ್ ಫರ್ಮೆಂಟೇಷನ್ ಆದರೆ ತುಂಬ ಚೆನ್ನಾಗಿರುತ್ತೆ ಸೈಲೇಜು ಹಾಕೋದು ಹಸುಗಳಿಗೆ ಸರ್. ನಾವು ಸಪ್ಪೆ ಸೆಲೆಕ್ಟ್ ಮಾಡಬೇಕು ಅಂತಂದರೆ ಈ ಥರ 2 ತೆನೆ ಇರಬೇಕು. ಆ ಥರ ಆದರೆ ತುಂಬ ಚೆನ್ನಾಗಿರುತ್ತೆ ಸೈಲೇಜು. ಈ 2 ತೆನೆ ಹೊಡೆಯೋದ್ರಿಂದ ಕುರಿಗಳಿಗೆ ಹಸುಗಳಿಗೆ ಉತ್ತಮ ಸೈಲೇಜ್ ಬರುತ್ತೆ ಸರ್. 1 kg ಸೈಲೇಜಲ್ಲಿ ಒಂದು 100 ಗ್ರಾಮಿಂದ 150 ಗ್ರಾಮ್ ಕಾಳು ಇರುತ್ತೆ. ಹಾಗಾಗಿ ಹಸುಗಳು ಮತ್ತು ಕುರಿಗಳು ಚೆನ್ನಾಗಿ ಗ್ರೋತ್ ಆಗ್ತದೆ ಸರ್. ಹಾಲು ಚೆನ್ನಾಗಿ ಕೊಡ್ತದೆ. ಹಂಗಾಗಿ ಒಳ್ಳೆ ಕಡ್ಡಿ ಸೆಲೆಕ್ಷನ್ ಮಾಡಬೇಕು.
80 ಡೇಸ್ ಮೇಲೆ ಇರಬೇಕು, 90 ಡೇಸ್ ಒಳಗಿರಬೇಕು. ಕುರಿಗಾದ್ರೆ 90 ಡೇಸ್ ಆಗಿರಬೇಕು. ಈ ಹಸುಗಳಿಗಾದರೆ 85 ಡೇಸ್ ಒಳಗಿರ್ಬೇಕು ಸರ್. ಆ ಥರದ್ದು 80 ಡೇಸಿಂದ ಮೇಲೆ 90 ಡೇಸ್ ಒಳಗಿರ್ಬೇಕು. ಆ ಥರ ಇದ್ರೆ ಮಾತ್ರ ನಾವು ಸೆಲೆಕ್ಷನ್ ಮಾಡ್ತೀವಿ ಸರ್. ಬೇಸಿಗೆಯಲ್ಲಿ ಎಲ್ಲಿ ಹೋದ್ರೂ ಒಣ ಹುಲ್ಲ ಸರ್, ಹಸಿ ಹುಲ್ಲು ಸಿಗೋದಿಲ್ಲ. ಅಂಥವರಿಗೆ ಈ ಸೈಲೇಜ್ ಹಾಕೋದ್ರಿಂದ ತುಂಬ ಅನುಕೂಲ ಇದೆ. ಒಣ ಹುಲ್ಲಿಂದ ರೇಟಲ್ಲೇ ಸೈಲೇಜ್ ಹಾಕ್ಬೋದು ಸರ್. ಒಂದು ರಾಗಿ ಪೆಂಡೆ ಬಂದು 200-250 ರೂಪಾಯಿ ಇರುತ್ತೆ, ಅದು 20 kg ಬರೋಲ್ಲ. ಅದಕ್ಕೂ ಇದಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್. ಸೈಲೇಜ್ನಲ್ಲಿ ತುಂಬ ಅನುಕೂಲ ಇದೆ ಸರ್. ಹಸುಗಳು ದಷ್ಟಪುಟ್ಟವಾಗಿರ್ತವೆ, ಹೆಲ್ತ್ ಚೆನ್ನಾಗಿರುತ್ತೆ, ಸಂತಾನೋತ್ಪತ್ತಿ ಚೆನ್ನಾಗಾಗುತ್ತೆ. ಕುರಿಗಳು ಅಷ್ಟೇ, ಗ್ರೋತಿಂಗ್ ಚೆನ್ನಾಗಿರುತ್ತೆ. ಒಂದು 6 ತಿಂಗಳಿಗೆ ಬರೋದು ಹೆಚ್ಚು ಕಮ್ಮಿ 2 ತಿಂಗಳು 3 ತಿಂಗಳು ಬೇಗನೆ ಆಗುತ್ತೆ. ಹಾಲಿಂದೆ ಮತ್ತು ಫ್ಯಾಟ್ ಕಂಟೆಂಟು ಚೆನ್ನಾಗಿರುತ್ತೆ ಸೈಲೇಜ್ ಹಾಕೋದ್ರಿಂದ. ಕಂಟಿನ್ಯೂ ಕೊಡ್ಬೇಕು ಸರ್, ರೆಗ್ಯುಲರ್ ಕಂಟಿನ್ಯೂ ತಿಂಗ್ಳುಗಟ್ಟಲೆ ಕೊಟ್ಟರೆ ಮಾತ್ರ ಇದ್ರ ಬೆನಿಫಿಟ್ ಏನಿರುತ್ತೆ ಅಂತ ಗೊತ್ತಾಗುತ್ತೆ ಸರ್. ಸಣ್ಣ ಪ್ರಮಾಣದಲ್ಲೂ ಕೊಡ್ತೀವಿ, 1 ಬ್ಯಾಗ್ ಕೇಳಿದ್ರು ಕೊಡ್ತೀವಿ, 10 ಟನ್ ಕೇಳಿದ್ರು ಕೊಡ್ತೀವಿ, 20 ಟನ್ ಕೇಳಿದ್ರು. ಅವ್ರು ಎಷ್ಟು ಹೇಳ್ತಾರೆ, ಗ್ರಾಹಕರು ಎಷ್ಟು ಕೇಳ್ತಾರೆ ಅಷ್ಟು ಕಳಿಸ್ಕೊಡ್ತೀನಿ. ಇಲ್ಲಿ ಬಂದು ಲೋಕಲಾಗಿ ಒಂದು ಬ್ಯಾಗು ತಗೊಂಡೋಗ್ತಾರೆ, 1 ಬ್ಯಾಗು ಕೊಡ್ತೀವಿ. ನಮ್ಮ ಹತ್ರ ಸೈಲೇಜು ವರ್ಷ ಪೂರ್ತಿ ಸಿಗುತ್ತೆ ಸರ್. ಯಾವಾಗಲೂ 20-25 ಟನ್ ಸ್ಟಾಕ್ ಇರುತ್ತೆ. ಒಂದು ದಿವಸ ಕಾಲ್ ಮಾಡಿ ಹೇಳಿ ಸಾಕು, ಮಾರನೇ ದಿವಸನೇ ಕಳಿಸ್ಕೊಡ್ತೀವಿ ಸರ್. ಫೋನ್ ಮಾಡಿಬಿಟ್ಟು ಆರ್ಡ್ರ್ ಹೇಳಿದರೆ ಇಷ್ಟನ್ನು ಇಂತ ಹೇಳಿದರೆ ಬಾಡಿಗೆ ಎಷ್ಟಾಗುತ್ತೆ ಅಂತ ಲೆಕ್ಕ ಮಾಡಿ ಹೇಳ್ತೀವಿ. ಸೈಲೇಜ್ ಅಮೌಂಟ್ ಹೇಳಿದ್ರೆ ಕಳಿಸ್ಕೊಡ್ತೀವಿ ಸರ್. ಹಸುಗಳಿಗೆ ಹಿಂಡಿ ಬೂಸ ಬದಲು ಈ ಸೈಲೇಜ್ ಹಾಕೋದ್ರಿಂದ ಮೇವು ಕೊಟ್ಟಂಗಾಗುತ್ತೆ ಮತ್ತು ಆರೋಗ್ಯನೂ ಚೆನ್ನಾಗಿರುತ್ತೆ. ಹಿಂಡಿ ಬೂಸ 20-25 ರೂಪಾಯಿ ಕೊಟ್ಟು 1 kg ಹಾಕೋದು ಬದಲು ಇದೇ 25 ರೂಪಾಯಿ 4 kg 3 kg 4 kg ಸೈಲೇಜ್ ಬರುತ್ತೆ. ಇದನ್ನ ಕಂಟಿನ್ಯೂ ಹಾಕ್ಬೇಕು. ರೈತರು ಏನು ಮಾಡ್ತಾರೆ, 1 ಬ್ಯಾಗ್ ತಗೊಂಡೋಗಿ 2 ಬ್ಯಾಗ್ ತಗೊಂಡೋಗಿ ಇದು ಮಾಡ್ತಾರೆ. ಹಂಗೆ ಮಾಡ್ಬಾರ್ದು. ಕಂಟಿನ್ಯೂ ಹಾಕು. ಒಂದು ಹಸುಗೆ ಒಂದು ತಿಂಗ್ಳುಗಟ್ಟಲೆ ಹಾಕ್ಬಿಟ್ರೆ ಡೈಲಿ 5 kg ಮಿನಿಮಮ್, ಬೆಳಗ್ಗೆ 5 kg ಸಾಯಂಕಾಲ 5 kg ಕಂಟಿನ್ಯೂ ತಿಂಗ್ಳುಗಟ್ಟಲೆ ಕೊಟ್ಟರೆ ಹಾಲು ಇಂಪ್ರೂವ್ ಆಗೋದು ಗೊತ್ತಾಗುತ್ತೆ ಸರ್. ಒಬ್ಬೊಬ್ರು ಏನು ಮಾಡ್ತಾರೆ, 1 ಬ್ಯಾಗ್ ತಗೊಂಡೋಗಿ ಹಾಲು ಜಾಸ್ತಿ ಆಗಲಿಲ್ಲ, ಹಾಲು ಜಾಸ್ತಿ ಇಲ್ಲ, ಆ ಥರ ಅಲ್ಲ. ಕಂಟಿನ್ಯೂ ಪ್ರೋಸೆಸ್ ಕೊಡಬೇಕು. ಈ ಸಣ್ಣ ರೈತರಿಗೂ ಮೇವಿಲ್ದರಿಗೂ ಈ ಸೈಲೇಜ್ ಮಾಡೋದ್ರಿಂದ ಭಾಳ ಅನುಕೂಲ ಇದೆ. ಲೇಬರ್ ಸಮಸ್ಯೆ ಕಮ್ಮಿ ಆಗುತ್ತೆ ಸರ್ ಇದು ಸೈಲೇಜ್ ಹಾಕೋದ್ರಿಂದ. ಈಗ ಒಬ್ಬ ಲೇಬರ್ನ 500 ರೂಪಾಯಿ ಕೊಟ್ಟು ಒಬ್ಬ ದಿವ್ಸ ಇಟ್ಕೊಂಡು ಹುಲ್ ಕಟ್ ಮಾಡಿಸಿ ಹಾಕ್ಬೇಕು. ಇದೇನಲ್ಲಿ ಬ್ಯಾಗ್ ತಗೊಂತಾರೆ, ತೆಗಿತಾರೆ, ಹಾಕ್ತಾರೆ, ಇದು ಮಾಡ್ತಾರೆ. ಮತ್ತು ಕುರಿಗಳಿಗೂ ಅಷ್ಟೇ ಗ್ರೋತಿಂಗ್ ಪ್ರಮಾಣ ಒಂದು 3-4 ತಿಂಗಳಿಗೆ ಬರೋದು ಒಂದು 2 ತಿಂಗಳು ಮುಂಚೆನೇ ಬಂದುಬಿಡುತ್ತೆ. ಗ್ರೋತಿಂಗು ಅಷ್ಟೇ, ಆರೋಗ್ಯನೂ ಅಷ್ಟೇ ಚೆನ್ನಾಗಿರುತ್ತೆ. ಕುರಿಗಳು ಸ್ವಲ್ಪ ಸ್ಟಾರ್ಟಿಂಗ್ ತಿನ್ನೋದು ಕಡಿಮೆ, ರೂಢಿ ಆದರೆ ಚೆನ್ನಾಗಿ ತಿಂತವೆ. ಕುರಿಗಳಿಗೆ ಮಾತ್ರ 2-2 kg ಕೊಡ್ಬೇಕು ಸರ್. ಡೈಲಿ 2 kg ಕೊಡ್ರಿ. 5 kg 10 kg ಬೇಡ, 2 kg ಕೊಡ್ರಿ. ಹಸುಗಳಿಗೆ ಮಿನಿಮಮ್ ಒಂದು 10 kg ಕೊಡಬೇಕು. ಹಸು 28-30 kg ತಿನ್ನುತ್ತೆ ಮಾಮೂಲಿ ಹಸು, ಅದರಲ್ಲಿ ಒಂದು 10 kg ಸೈಲೇಜ್ ಕೊಡ್ರಿ. ದೊಡ್ಡ ಹಸುಗಳು ಜಾಸ್ತಿ ತಿಂತವೆ, ಮಿನಿಮಮ್ ಮೀಡಿಯಮ್ ಹಸುಗಳು ಒಂದು 28-30 kg ಮೇವೆಲ್ಲ ಸೇರಿ ತಿಂತವೆ. ಅದರಲ್ಲಿ 10 kg ಸೈಲೇಜ್ ಕೊಟ್ಟರೆ ಹಸುವಿನ ಹೆಲ್ತ್ನೂ ಚೆನ್ನಾಗಿರುತ್ತೆ, ಹಾಲು ಚೆನ್ನಾಗಿ ಕೊಡ್ತವೆ ಸರ್. ನಮ್ಮ ವರ್ಷ ಪೂರ್ತಿ ಇರುತ್ತೆ ಸರ್. ನಾವು ನೋಡಿರಿ ಸರ್, ಸೈಲೇಜ್ ಸ್ಟಾಕ್ 20-25 ಟನ್ ಯಾವಾಗ ಸ್ಟಾಕ್ ಇರುತ್ತೆ, ಡೈಲಿ ಇರುತ್ತೆ, ಡೈಲಿ ರನ್ನಿಂಗ್ ಇರುತ್ತೆ. 20-25 ಟನ್ ಸ್ಟಾಕ್ ಇರುತ್ತೆ. ಅವ್ರು ಫೋನ್ ಮಾಡಿ ಆರ್ಡ್ರ್ ಹೇಳಿದ್ರೆ ಟ್ರಾನ್ಸ್ಪೋರ್ಟ್ ಚಾರ್ಜ್ ಕೊಟ್ಟರೆ ಮಾತ್ರ ಕಳಿಸ್ಕೊಡ್ತೀವಿ ಸರ್. ಇಲ್ಲ ಅವರೇ ಗಾಡಿ ಕಳಿಸಿದ್ರೆ ನಾವು ಲೋಡ್ ಮಾಡ್ಕೊಡ್ತೀವಿ. ಲೋಡಿಂಗ್ ಚಾರ್ಜ್ ಏನು ತಗೊಳ್ಳೋದಿಲ್ಲ. ಇಲ್ಲ ನಾವು ಗಾಡಿ ಮಾಡಿ ಕಳಿಸ್ಬೇಕು ಅಂದರೆ ಗಾಡಿ ಬಾಡಿಗೆ ಕೊಟ್ಟರೆ ಕಳಿಸ್ಕೊಡ್ತೀನಿ. ಆಲ್ ಓವರ್ ಕರ್ನಾಟಕ ಯಾವ ಮೂಲೆಗೆ ಫೋನ್ ಮಾಡಿರೋ, ಎಷ್ಟೊತ್ತಿಗೆ ಫೋನ್ ಮಾಡಿರೋ ನಾವು ಕಳಿಸ್ಕೊಡ್ತೀನಿ ಸರ್. ಸೈಲೇಜು ಅಂತಂದರೆ ಸರ್, ಇಲ್ಲಿ ಹಿರಿಯೂರು, ಶಿರಾ, ಪಾವಗಡ, ನಮ್ಮ ಚಿತ್ರದುರ್ಗ, ಹೊಳಲ್ಕೆರೆ, ಚನ್ನಗಿರಿ, ಕಡೂರು, ಬೀರೂರು, ಇಲ್ಲಿ ಲೋಕಲಾಗಿ ಇಲ್ಲೆಲ್ಲ ಕೊಡ್ತೀವಿ ಸರ್. ದೂರ ಊರು ಅಂದರೆ ಬೆಂಗಳೂರು, ಮಂಗಳೂರು, ಉತ್ತರ ಕರ್ನಾಟಕಕ್ಕೆ ಹೋಗುತ್ತೆ, ಜಾಸ್ತಿ ಆಂಧ್ರಕ್ಕೆ ಹೋಗುತ್ತೆ. ಆಂಧ್ರದಿಂದ ತುಂಬ ಜನ ತಗೊಂಡೋಗ್ತಾರೆ ಸರ್ ಕುರಿಗೆ ಅಂತ. ಅಲ್ಲಿ ಎಸ್ಪೆಷಲಿ ಕುರಿಗೆ ಜಾಸ್ತಿ ತಗೊಂಡೋಗ್ತಿದ್ದಾರೆ ಆಂಧ್ರ ಕಡೆ ಬಂದು. ಇವತ್ತು ಮಾಡ್ತಾ ಇರೋದು ಆಂಧ್ರದಲ್ಲಿ 15 ಟನ್ ಆರ್ಡ್ರ್ ಇದೆ. ಅವ್ರಿಗೋಸ್ಕರ ಸಪ್ರೇಟಾಗಿ ಕಳಿಸಿ ಒಂದು ಸ್ವಲ್ಪ ಹೊಲ್ತಿರೋದು ಹೊಡೆದು ಚಾಪಿಂಗ್ ಮಾಡ್ತಾ ಇದ್ದೀವಿ. 100-200 ಕಿಲೋಮೀಟ್ರ್ ಆದರೆ ಒಂದು 2 ಟನ್ನು 1 ಟನ್ 2 ಟನ್ನು 3 ಟನ್ ಆದರೆ ಅವ್ರಿಗೆ ವರ್ಕೌಟ್ ಆಗುತ್ತೆ. ಲಾಂಗ್ ಆದರೆ 4 ಟನ್ನು 4 ಟನ್ ತಗೊಂಡ್ರೆ ಮಾತ್ರ ಅವ್ರಿಗೆ ವರ್ಕೌಟ್ ಆಗುತ್ತೆ. ಬಾಡಿಗೆ ಅವ್ರು ಕೊಡ್ಬೇಕು ಸರ್. ನಮ್ಮದು ಬಾಡಿಗೆ ಕೊಡೋದಿಲ್ಲ, ಬಾಡಿಗೆ ಸೇರಿಸಿ ಏನು ಹೇಳೋದಿಲ್ಲ. ಸಪ್ರೇಟ್ ಸೈಲೇಜ್ ರೇಟ್ ಇರುತ್ತೆ. ಬಾಡಿಗೆ ಕೊಟ್ಟರೆ ಮಾತ್ರ ಗಾಡಿ ಮಾಡಿ ವ್ಯವಸ್ಥೆ ಮಾಡ್ತೀವಿ ಸರ್. ನಮ್ಗೆ ಆರ್ಡ್ರ್ ಮೇಲೆ ಡಿಪೆಂಡ್ ಆಗುತ್ತೆ. ಮಾಮೂಲಿ ಒಂದು ಲಾರಿ ಅಂತ ಹೊಡೆತೀವಿ, 10-12 ಟನ್ ಬರುತ್ತೆ. ಮೈಸೂರು HD ಕೋಟೆ ಅಂದರೆ 13-14 ಟನ್ ಲೋಡ್ ಆಗುತ್ತೆ. ನಮ್ಗೆ ಎಷ್ಟು ಹೇಳ್ತೀವಿ ಅಷ್ಟು ಕಳಿಸ್ತಾರೆ ಲಾರಿಗಳು. ಆದರೆ ನಾವು ರಿಕ್ವೈರ್ಮೆಂಟ್ ನೋಡ್ಕೊಂಡು ಬೇಸಿಗೆಲ್ಲ ಇವಾಗ 2 ಗಾಡಿ ಹೊಡಿತೀವಿ ಸರ್. ಡೈಲಿ 20-25 ಟನ್ ಹೊಡಿತಿದ್ವಿ. ಇಲ್ಲಿ ಸ್ಟಾಕ್ ಇದೆ ನೋಡಿ ಸರ್, ಒಂದು 25 ಟನ್ ಎಣ್ಣೆ ಹೊಡೆದಿರೋ ಸ್ಟಾಕ್ ಇದೆ. ಇವತ್ತು ಬರುತ್ತೆ, ಗಾಡಿ ಬಂದುಬಿಟ್ಟು ಲೋಡ್ ಮಾಡ್ಕೊಂಡು ಹೋಗ್ತಾರೆ. ನಾವು ಸೈಲೇಜು ಮತ್ತು ಕೋಳಿ ಫಾರಮ್ ಮಾಡೋದ್ರಿಂದ ಒಂದು 10-15 ಜನಕ್ಕೆ ಉದ್ಯೋಗ ಕಟ್ಟಂಗೆ ಐತೆ. ನಾವು ಕೆಲಸ ಮಾಡ್ತೀವಿ, ನಮ್ಮ ಸ್ಟಾಫ್ ಇವರೆಲ್ಲ ಜೊತೆಗೆ ಕೆಲಸ ಮಾಡ್ಕೊಂಡು ಚೆನ್ನಾಗಿದೆ ಸರ್. ಪಾವಡಕ್ಕೆ 4 ಟನ್ ಇದೆ, ಗಾಡಿ ಬಂತು ಈಗ ಲೋಡ್ ಮಾಡ್ತಾರೆ ಸರ್. ಒಂದೊಂದು ದಿವಸ ಹೋಗುತ್ತೆ, ಒಂದು 15 ಟನ್ 20 ಟನ್ ಹೋಗುತ್ತೆ, ಒಂದೊಂದು ದಿವಸ 5 ಟನ್ ಹೋಗುತ್ತೆ. ಇಷ್ಟೇ ಪ್ರಮಾಣದಲ್ಲಿ ಹೋಗುತ್ತೆ ಅಂತ ಹೇಳಕ್ಕೆ ಬರಲ್ಲ. ಮಿನಿಮಮ್ ಒಂದು 5 ಟನ್ನಿಂದ 10 ಟನ್ ಅಂತ ಹೋಗುತ್ತೆ. 100 ಗ್ರಾಮ್ ಇದ್ದರೂ ಬರೀತಿ ಸರ್. ಒಂದು ಚೀಲದ ಮೇಲೆ ವೇರಿಯೇಷನ್ ಅಲ್ಲ, ಇಲ್ಲಿ ತೂಕ ಮಾಡ್ಕೊಂಡ್ರೆ ಅಲ್ಲೇ ಎಷ್ಟು ಇರ್ಬೇಕು ಅಷ್ಟೇ ಇರಬೇಕು. 100 ಗ್ರಾಮ್ ಇದ್ದರೂ ಬರೀತಿ. ಪರ್ಮನೆಂಟ್ ಮಾರ್ಕಲ್ಲಿ ನೀಟಾಗಿ ಬರೆದು ಕಳಿಸ್ತೀವಿ. ಬೇಕಾದ್ರೆ ಅಲ್ಲಿ ತೂಕ ಮಾಡ್ಕೋಬೋದು. ಈಗ 68 ಇದ್ರೆ 8 ಗ್ರಾಮನ್ನು ಬರೆದಿರ್ತೀವಿ, 80 ಗ್ರಾಮು ಬರೀತೀವಿ. ಆಲ್ ಓವರ್ ಕರ್ನಾಟಕ ಎಲ್ಲಿ ಕಳಿಸಿರೋ ಅವರು ತೂಕ ನೋಡ್ಕೊಂಡು ಇಳಿಸ್ಕೋಬೋದು. 100 ಗ್ರಾಮ್ ಇದ್ದರೂ ಬರೆದಿತ್ತು ಸರ್ ಈ ಥರ.